ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಆರ್ ರವಿಗೌಡ, ಮೈಸೂರು ಜಿಲ್ಲಾ ಸಮಿತಿ ಉಪಾಧ್ಯಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಎಲ್ಲ ಕನ್ನಡಿಗರಿಗೆ ಈ ದಿನ ನಾನು ಲೈವ್ ಬಂದಿರುವಂಥ ಉದ್ದೇಶದ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದೆರಡು ದಿನಗಳಿಂದ ಪ್ರಚಲಿತದಲ್ಲಿರುವ ಸುದ್ದಿ ಇದು. ನಾನು ಈ ಬೆಳಗ್ಗೆ ಪತ್ರಿಕೆಗಳಲ್ಲೇ ಓದಿ ತಿಳ್ಕೊಂಡೆ ಈ ವಿಚಾರದ ಬಗ್ಗೆ. ಇದು ವಿಚಾರ ಪತ್ರಿಕೆಯ ಮುಖ್ಯಪುಟದಲ್ಲಿ ಬಂದಿರುವಂಥ ವಿಚಾರ. ಒಂದೆರಡು ಮೂರು ಪತ್ರಿಕೆಯಲ್ಲಿ ನಾನು ಗಮನಿಸಿದೆ. ಮುಖ್ಯಪುಟದಲ್ಲಿ ಬಂದಿರುವಂಥ ವಿಚಾರ ಒಂದು ಎಷ್ಟು ಪ್ರಮುಖ ಇರುತ್ತೆ, ಅದ್ರ ಬಗ್ಗೆ ಎಷ್ಟು ನಾವು ಮಾಹಿತಿಗಳನ್ನು ಕೊಡಬೇಕು ಸಾರ್ವಜನಿಕರಿಗೆ. KRS ಪಕ್ಷ ಏನೋ ಒಂದು ಸಾಮಾಜಿಕ ಕಳಕಳಿ ಹೋರಾಟಗಳನ್ನು ಮಾಡ್ತಾ ಇದೆ, ಅದಕ್ಕೂ ಈ ವಿಚಾರಕ್ಕೂ ಯಾವ ರೀತಿಯ ಸಂಬಂಧ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜನತೆಯಲ್ಲಿ ಈ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಕೂಡ ಇಷ್ಟಪಡ್ತಾ ಇದ್ದೀನಿ. ಏನದು ವಿಚಾರ ಅಂತಂದರೆ, KPSC ಕರ್ನಾಟಕ ಲೋಕಸೇವಾ ಆಯೋಗ ಒಂದು ಅತ್ಯುನ್ನತ ಮಟ್ಟದ ನಾಗರಿಕ ಸೇವೆಗಳಿಗೆ ಏನಿದೆ ಒಂದು ನೇಮಕಾತಿಯನ್ನು ನಡೆಸುವಂಥ ಆಯೋಗ. ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನು ಪಡೆದುಕೊಂಡು ಈಗಾಗಲೇ ಕರ್ನಾಟಕದ ಹೈಕೋರ್ಟು ಮತ್ತು ಇನ್ನೂ ಹಲವು ಜಿಲ್ಲಾ ಕೋರ್ಟ್ಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶಾದ್ಯಂತ ತನ್ನ ಭ್ರಷ್ಟಾಚಾರವನ್ನು ಅತ್ಯಂತ ಹೆಚ್ಚಿನದಾಗಿ ಸಮರ್ಥನೆ ಮಾಡಿಕೊಂಡಿರುವಂಥ ಒಂದು ಸಂಸ್ಥೆ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಆ ವಿಚಾರದ ಬಗ್ಗೆ ನಾನು ಪತ್ರಿಕೆಯಲ್ಲೇ ಕೂಡ ಓದಿ ತಿಳ್ಕೊಂಡಿದ್ದೀನಿ. ಕರ್ನಾಟಕ ಹೈಕೋರ್ಟು KPSC ಅನ್ನೋದು ನೇಮಕಾತಿ ನಡೆಸೋದಕ್ಕೆ ಅನಾಲಾಯಕು. ಮೊದಲು ಇದನ್ನು ವಿಸರ್ಜನೆ ಮಾಡಿ ಕೇಂದ್ರ ಲೋಕಸೇವಾ ಆಯೋಗದ ಷರತ್ತುಗಳ ಅನ್ವಯ ಅಥವಾ ಆ ಕಾನೂನು ನಿಬಂಧನೆಗಳ ಅನ್ವಯ ಹೊಸದೊಂದು ಆಯೋಗವನ್ನು ನೇಮಕ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳುವಷ್ಟು ಮಟ್ಟಿಗೆ, ಮತ್ತು ಅದರ ಈ KPSC ಭವ್ಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಕೋರ್ಟ್ನಲ್ಲಿ ಸಾಬೀತಾಗಿ ಇಷ್ಟೆಲ್ಲ ಆಗಿದ್ರೂ ಕೂಡ ಇನ್ನೂ ನಡ್ಕೊಂಡು ಬಂದು ಆ ವಿಚಾರದ ಬಗ್ಗೆ ಇವತ್ತೊಂದು ಮುಖ್ಯವಾದಂಥ ಒಂದು ವರದಿಯನ್ನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡೆ ನಾನು. ಏನದು ಅಂದರೆ, KPSC ಅಧ್ಯಕ್ಷರು ಅವರನ್ನು ರಾಜ್ಯಪಾಲರು ವಜಾಗೊಳಿಸಿದ್ದಾರೆ. ಯಾವ ಉದ್ದೇಶಕ್ಕೆ ಅಥವಾ ಯಾವ ಮಹತ್ ಕಾರ್ಯ ಸಾಧನೆ ಮಾಡಿದ್ದಾರೆ ಅನ್ನೋದು ಪತ್ರಿಕೆಯಲ್ಲೇ ವಿವರವಾಗಿ ಬಂದಿದೆ. ಅವರ ಮಕ್ಕಳಿಗೆ ಕಾನೂನು ಬಾಹಿರವಾಗಿ, ಅದರಲ್ಲೂ ಮುಖ್ಯವಾಗಿ ಜಾತಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಒಂದು ಕಾನೂನು ಬಾಹಿರವಾಗಿ ತಿದ್ದುಪಡಿ ಮಾಡಿ ಅದರಲ್ಲಿ ಏನಿದೆ ಒಂದು ದೋಷಪೂರಿತ ಅಂಶಗಳನ್ನು ಸೇರಿಸಿ ಅವರ ಮಕ್ಕಳಿಗೆ ಅವರ ಒಂದು ಏನಿದೆ ಒಂದು ಹಿತಾಸಕ್ತಿಯನ್ನು ಬಳಸಿ ಅವರ ಒಂದು ಅಧಿಕಾರವನ್ನು ಬಳಸಿ ಕಾನೂನು ಬಾಹಿರವಾಗಿ ಹುದ್ದೆ ಕೊಡಿಸಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿತ್ತು. ನಾನು ಜನತೆ ಕೇಳುವಂಥ ವಿಚಾರ ಒಂದು, ಅಲ್ಲ ಸ್ವಾಮಿ, KPSC ಅಧ್ಯಕ್ಷರು ಪಾಪ ಬಹಳ ಕಷ್ಟಪಟ್ಟು BJP ಕಾಂಗ್ರೆಸ್ ಎರಡೂ ಒಂದು ವಿರೋಧ ಪಕ್ಷಗಳ ಆಡಳಿತದ ಅವಧಿಯಲ್ಲೂ ಕೂಡ ತುಂಬ ಮಹೋನ್ನತವಾಗಿ ಯಾವುದೇ ವಿದ್ಯಾರ್ಥಿಗಳ ಸ್ಟ್ರೈಕ್ ಇಲ್ಲದೆ, ಯಾವುದೇ ಒಂದು ಕ್ವಶನ್ ಪೇಪರ್ ಲೀಕ್ ಆಗದೆ, ಯಾವುದೇ ಎಕ್ಸಾಮಲ್ಲಿ ಕಾಲಕ್ಕೆ ಪರೀಕ್ಷೆಗಳನ್ನು ಮಾಡಿ ಈಗಾಗಲೇ ಕನಿಷ್ಠ ಪಕ್ಷ 5 ಲಕ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥ ಅಭ್ಯರ್ಥಿಗಳನ್ನು 5 ಲಕ್ಷ ಅಭ್ಯರ್ಥಿಗಳಿಗೆ ಸರ್ಕಾರಿ ಸೇವೆಯನ್ನು ಒದಗಿಸಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋ ಏನಿದ್ದಾರೆ KPSC ಅವರು, ಅವರ ಅಧ್ಯಕ್ಷರು, ಪತ್ರಿಕೆಯಲ್ಲಿ ಬಂದಿರೋರು, ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರ ಮಕ್ಕಳಿಗೆ ಕಾನೂನು ಬಾಹಿರವಾಗಿ ಒಂದೆರಡು ಅವರ ಆಯ್ಕಟ್ಟಿನಲ್ಲಿ ಒಂದು ಒಳ್ಳೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಒಂದೆರಡು ಕೆಲಸ ಕೊಡಿಸ್ಕೊಂಡ್ರೆ ತಪ್ಪೇನಿದೆ ಸರ್? ಹೇಳಿ, ಕರ್ನಾಟಕದ ಜನತೆ ಹೇಳಬೇಕು. ಇದರಲ್ಲಿ ಅವ್ರದ್ದೇನು ತಪ್ಪಿದೆ ಹೇಳಿ? ಇಷ್ಟೆಲ್ಲ ಮಹಾನ್ ಸಾಧನೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಕಲ್ಪಿಸ್ಕೊಟ್ಬಿಟ್ಟು ಈಗ ಅವ್ರ ಮಕ್ಕಳಿಗೆ ಒಂದೆರಡು ಸರ್ಕಾರಿ ಹುದ್ದೆನ ಎಲ್ಲ ಕಾನೂನು ಬಾಹಿರ ವಿರುದ್ಧವಾಗಿ ಪಡ್ಕೊಂಡ್ರೆ ತಪ್ಪೇನಿದೆ ಸರ್? ನನಗಿದ್ರಲ್ಲೇನು ಅಂತ ದೊಡ್ಡ ತಪ್ಪೇನು ಕಾಣಿಸ್ತಿಲ್ಲ. ರಾಜ್ಯಪಾಲರು ಇಂಥ ದೊಡ್ಡ ಒಂದು ಮಹತ್ವದ ತೀರ್ಮಾನವನ್ನು ಈಗ ತಗೊಂಡಿದ್ದಾರಲ್ಲ, ಇದು ಏನು ಅಂತ ದೊಡ್ಡ ಆಶ್ಚರ್ಯ ಅಥವಾ ದೊಡ್ಡ ಏನೋ ಒಂದು ಅದ್ಭುತ ವ್ಯವಸ್ಥೆಯಲ್ಲಿ ಆಗ್ತಿರುವಂಥ ಅದ್ಭುತ ಬದಲಾವಣೆ ಅಂತ ನನಗೇನು ಅನ್ನಿಸ್ತಿಲ್ಲ. ಯಾಕೆ ಹೇಳಿ, ನಾನು ಒಬ್ಬ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ
ಇಲ್ಲಾಂದ್ರೂ ಕನಿಷ್ಠ ಪಕ್ಷ 5ರಿಂದ 6 ವರ್ಷ ಓದಿ ಒಂದು ಪ್ರಥಮ ದರ್ಜೆ ಸಹಾಯಕ ಹುದ್ದೆಯನ್ನು ಪ್ರಥಮ ಒಂದು ಹಂತದಲ್ಲೇ ನಾನು ಏನದ ಅದನ್ನು ಪಡ್ಕೋಬೇಕು, ಆ ಹುದ್ದೆಯನ್ನು ಪಡ್ಕೋಬೇಕು, ಅದಕ್ಕೆ ಬೇಕಾದಂಥ ಜ್ಞಾನಾರ್ಜನೆಯನ್ನು ನಾನು ಪಡಿಬೇಕು ಅಂತ ಹಗಲು ಬೆಳಗಾನ ಮೈಸೂರಿನ ಎಲ್ಲ ಗ್ರಂಥಾಲಯಗಳಲ್ಲಿ, ಮೈಸೂರಿನ ಎಲ್ಲ ಏನಿದೆ ಓದುವ ಸ್ಥಳಗಳಲ್ಲಿ ಕೂತ್ಕೊಂಡು ಓದು ನಾವು ಕಷ್ಟಪಟ್ಟು ಏನಿದೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿದಾಗ ನಮಗೆ ಆ ಅವಕಾಶ ಏನಿದೆ ಕೊನೆಯ ಗಳಿಗೆಯಿಂದ ಬಂದು ಮಿಸ್ ಆಯಿತು. ಅದು ಏನಕ್ಕೆ ಮೊದಲನೇ ಪ್ರಯತ್ನದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿ ಅದಕ್ಕೆ ಬೇಕಾದಂಥ ಉತ್ತರಗಳೆಲ್ಲ ವಾಟ್ಸಪ್ ಚಾನಲ್ಗಳಲ್ಲಿ ಹರಿದಾಡಿ ಆ ಕರ್ಮಕಾಂಡವನ್ನು ನೋಡಿ ನಾವು ಅದಕ್ಕೆಲ್ಲ ಎಕ್ಸಾಮ್ ಫೀಸ್ ಕಟ್ಟಿ 500ರಿಂದ 600 ರೂಪಾಯಿ ಅವರು ನೇಮಕ ಮಾಡಿದಂಥ ಅಥವಾ ಅವರು ಗುರುತಿಸಿದಂಥ ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮ್ ಬರೆದು ಹಗಲು ಬೆಳಗಾನ ರಿಸಲ್ಟ್ಗೋಸ್ಕರ ಕಾದು ನಾವೆಲ್ಲ ಭಾಳ ಕಷ್ಟಪಟ್ಟಿದ್ದೀವಿ. ಪಾಪ ಇಷ್ಟೆಲ್ಲ ನಮ್ಮನ್ನು ಕಷ್ಟ ಕೊಡೋರಿಗೆ ಅವರ ಮಕ್ಕಳಿಗೆ ಹುದ್ದೆ ಕೊಡಿಸ್ಕೊಳ್ಳೋದಕ್ಕೆ ಅಥವಾ ಆ ಹುದ್ದೆಯಲ್ಲಿ ಅವರು ಮುಂದುವರಿಯೋದಕ್ಕೆ ಲಂಚ ತೊಗೊಂಡ್ರೆ ತಪ್ಪೇನಿದೆ ಅಂತ ನನಗೂ ಅನ್ನಿಸ್ತು. ಹೌದು, ಇಷ್ಟೆಲ್ಲ ನಾವು ಒಂದು ಪದವಿ ಪಡ್ಕೊಂಡು ಪ್ರತಿನಿತ್ಯ ಪ್ರಚಲಿತ ವಿದ್ಯಮಾನಗಳನ್ನ, ಎಲ್ಲ ಸಮಾಜ ವಿಜ್ಞಾನಗಳನ್ನು, ಎಲ್ಲ ವಿಷಯಗಳನ್ನು, ಎಲ್ಲ ಆಯಾಮಗಳಲ್ಲಿ ನಾನೊಬ್ಬ ಸ್ಪರ್ಧಾರ್ಥಿ ಆಗಬೇಕು, ಎಲ್ಲರನ್ನ ಮುಂಚೂಣಿಯಾಗಿ ನಿಲ್ಲಿಸಿ ನಾನು ಮುಂಚೂಣಿಯಲ್ಲಿ ನಾನು ಹೋಗಿ ಎಲ್ಲ ಸ್ಪರ್ಧಾರ್ಥಿಗಳಿಗಿಂತ ಮುಖ್ಯವಾಗಿ ನಾನು ಫಸ್ಟ್ ರ್ಯಾಂಕ್ ತಗೊಂಡು ಸಾಮಾಜಿಕ ಸೇವೆ ಮಾಡಬೇಕು, ಸರ್ಕಾರಿ ಸೇವೆ ಮಾಡಬೇಕು, ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಕಷ್ಟಪಟ್ಟು ಓದಿರೋರು ನನ್ನಂಥ ಎಷ್ಟೋ ಮಂದಿಗೆ ಅವರು ಮೋಸ ಮಾಡೋಂಥ ಟ್ಯಾಲೆಂಟ್ ಇರೋರು ಅವ್ರ ಮಕ್ಳಿಗೆ ಹುದ್ದೆ ಕೊಡಿಸೋದ್ರಲ್ಲಿ ತಪ್ಪೇನಿದೆ ಅಂತ ನನಗನ್ನಿಸ್ತು. ಪಾಪ ಪತ್ರಿಕೆಯವರು ಎಷ್ಟೊಂದು ಇದಾಗಿ ಕಳಕಳಿಯಿಂದ ಬರೆದಿದ್ದಾರೆ. ನನಗದು ಅನ್ನಿಸ್ತು ಅವ್ರು ಓದಿದಾಗ. ಅವ್ರ ಮಕ್ಕಳಿಗೆ ಈ ಥರ ಕಾನೂನು ಬಾಹಿರವಾಗಿ ಹುದ್ದೆ ಕೊಡಿಸೋದ್ರಲ್ಲಿ ಏನು ತಪ್ಪು? ಅಷ್ಟು ಅಂತ ದೊಡ್ಡ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ IAS ಮಟ್ಟದ KS ಮಟ್ಟದ ಒಂದು ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಿ ಈ ಏನಿದೆ ಕಿತ್ತೋದ್ದು ಅಂತಲೇ ಹೇಳ್ಬೋದು. ಈ ನೇಮಕಾತಿ ಬೆಂಚ್ ಏನಿದೆ ಅದೊಂದು ಆಯೋಗ ಮಾಡ್ಕೊಂಡಿರ್ತಾರೆ ಇವರು. ಯಾರೋ ರಾಜಕಾರಣಿಗಳ ನೇಮಕ ಮಾಡಿದಂಥ ಆಯೋಗ, ಅವರು ಅಧ್ಯಕ್ಷರಂತೆ, ಅವ್ರಿಗೆ ಸದಸ್ಯರಂತೆ, ಆ ನೇಮಕಾತಿ ಸದಸ್ಯರಂತೆ. ಅವರು IAS KS ಮಾಡ್ಬಿಟ್ಟು ಬಂದಿರ್ತಾರೆ ಬಿಡಿ, ಆ ಮಟ್ಟಕ್ಕೆ ಓದಿರ್ತಾರೆ, ಅವ್ರಿಗೆ ವಿದ್ಯಾರ್ಜನೆ ತುಂಬ ಚೆನ್ನಾಗಿರ್ಬೋದು. ಅದರಿಂದಾಗಿ ಅವರು ಒಬ್ಬ ಗೆಜೆಟೆಡ್ ಆಫೀಸರ್ ಅನ್ನ ಆಯ್ಕೆ ಮಾಡುವಂಥ ಒಂದು ನೇಮಕಾತಿ ಸಮಿತಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಪ್ರಶ್ನೆ ಕೇಳುವಷ್ಟು ಎಲ್ಲ ವಿದ್ಯಾರ್ಹತೆ ಅವ್ರಿಗಿದೆ ಅಂತ ನಮ್ಮ ಜನ ಇನ್ನೂ ಥಿಂಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಜನತೆ ಗಮನ ಹರಿಸಿ. ನಿಮ್ಮ ಮಗು ಅಥವಾ ನಿಮ್ಮ ಮಕ್ಕಳು ಏನು ಪದವಿಯನ್ನು ಮುಗಿಸಿ ಅಥವಾ ಪದವಿಗಿಂತ ಇನ್ನೂ ಒಂದು ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಿ ಒಂದು ಸರ್ಕಾರಿ ಸೇವೆಗೆ ಸೇರಬೇಕು, ದೇಶದ ಅಭಿವೃದ್ಧಿಯಲ್ಲಿ ನಂದು ಒಂದು ಸಾಧನೆಯನ್ನು, ನಂದು ಒಂದು ಸಾರ್ಥಕತೆಯನ್ನು ಕೊಡಬೇಕು, ನಂದು ಒಂದು ಏನಿದೆ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿರೋರಿಗೆ ಯಾವ ರೀತಿ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ನಲ್ಲಿ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಭ್ರಷ್ಟಾಚಾರ ಎಲ್ಲ ದಾಖಲೆಗಳ ಸಿಗಾಕೊಂಡು ಕೂಡ ಇನ್ನೂ ಹಿಂಗೆ ಮಾಡ್ತಾ ಇದ್ರೆ ಈ ರೀತಿಯ ಒಂದು ಸರ್ಕಾರಗಳು, ಆಡಳಿತ ವ್ಯವಸ್ಥೆಗಳು ಅದಕ್ಕೆ ನೀವು ಬೆಂಬಲ ಕೊಡ್ತೀರಾ ಅಂತಂದ್ರೆ ಇದಕ್ಕಿಂತ ದಡ್ತನ ಇನ್ನೇನಿದೆ? ಇಂಥ ವ್ಯವಸ್ಥೆಯಲ್ಲಿ ಅವ್ರ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಿಸೋದ್ರಲ್ಲಿ ತಪ್ಪೇನಿದೆ? ನನಗೇನು ಇದರಲ್ಲೇನು ತಪ್ಪು ಅಂತ ಅನ್ನಿಸ್ತಿಲ್ಲ ಅವ್ರು ಮಾಡೋದ್ರಲ್ಲಿ. ರಾಜ್ಯಪಾಲರು ಈ ಕ್ರಮ ತಗೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ನಾನು ಸತತ ಕಳೆದ ಒಂದು 5-6 ವರ್ಷಗಳಿಂದ 7-8 ವರ್ಷಗಳಿಂದನೇ ಅಂತ ಹೇಳ್ಬೋದು ನೋಡ್ತಾ ಇದ್ದೀನಿ. KPSC ಬಗ್ಗೆ ಮುಂದೆ ಧರಣಿ ಮಾಡೋರು ಒಂದು ಪಕ್ಷ, ಆ ಪಕ್ಷ ಧರಣಿ ಮಾಡಿದ ನಂತರ ನೀವು ಅವಾಗ ಬಂದು ನೆಕ್ಸ್ಟ್ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನೀವು ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಕ್ಸಾಮ್ಗಳನ್ನು ಮಾಡಿ ನೀವು ಏನಿದೆ ಸ್ಪರ್ಧಾರ್ಥಿಗಳಿಗೆ ಕೆಲಸಗಳನ್ನು ಕೊಡಿ ಅಂತಂದ್ರೆ ಇಲ್ಲ, ಅದು ಸಂವಿಧಾನಾತ್ಮಕ ಪಕ್ಷ, ಅದ ಸಂವಿಧಾನಾತ್ಮಕ ಆಯೋಗ, ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳುವವರು ಇನ್ನೊಂದು ಕಡೆ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಮಾತು, ಬಂದ್ಮೇಲೆ ಇನ್ನೊಂದು ಮಾತು. ಇನ್ನೇನು ಹೇಳ್ತಾರೆ? ಅವರು ಕೂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಅದಕ್ಕೆ ಸಾಕ್ಷಿ ಪುರಾವೆ ಎಲ್ಲ ಇದು ನಮ್ಮ ಹತ್ರ ಇದೆ. ಅದನ್ನ ಮಾಧ್ಯಮಗಳು ಪ್ರಕಟಪಡಿಸಿದವೆ, ನ್ಯಾಯಾಲಯದಲ್ಲೂ ಕೂಡ ಸಾಬೀತಾಗಿದೆ. ಇಷ್ಟಾದ್ಮೇಲೆ ಈ ದಿನ ಬಂದಿರುವಂತ ವಿಚಾರ ಅಂತ ದೊಡ್ಡದೇನಲ್ಲ. ಯಾರೋ ಒಬ್ಬ ಸ್ಪರ್ಧಾರ್ಥಿ ತಾನು ಕಷ್ಟಪಟ್ಟು ಓದ್ತಿರುವಂತ ಒಂದು ಏನು ಶ್ರಮ ಆಗ್ತಿರ್ತಾರೆ ಒಂದು ಸರ್ಕಾರಿ ಸೇವೆಗೆ ಸೇರ್ಬೇಕು ಅಂತ, ಅವ್ರನ್ನ ಮಕ್ಕಳಿಗೆ ಅವರು ಇಷ್ಟೊಂದು ಪ್ರಭಾವಿ ಕೊಡಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಹಂಗೆ ನೀವು ಈ ತರ ಪ್ರಭಾವ ಬಳಸೋರನ್ನ, ರಾಜಕೀಯ ಪ್ರಭಾವ ಬಳಸೋರನ್ನ, ಅಥವಾ ಇನ್ನು ರೌಡಿಸಮ್ ಗುಂಡಾಯಿಸಮ್ ಮಾಡುವಂಥವ್ರನ್ನ, ಅಥವಾ ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋರನ್ನ
ಓಟ್ ಕೊಡುವಾಗ, ಓಟ್ ಹಾಕ್ಸುವಾಗ, ಚುನಾವಣಾ ದಿನ ಹೆಂಡಕ್ಕೋ ಅಥವಾ ಇನ್ಯಾವುದೋ ಬಿಟ್ಟಿ ಭಾಗ್ಯಗಳಿಗೆ ಕೊಡುವಂಥವ್ರನ್ನ ನೀವು ಈ ಥರ ಮಾಡಿ ಅವ್ರಿಗೆ ಓಟ್ ಹಾಕಿದ್ರೆ ಇದೆಲ್ಲ ಏನಂತ ದೊಡ್ಡ ಬೆಳವಣಿಗೆನೇ ಏನಿಲ್ಲ ಬಿಡಿ. ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂವಿಧಾನವನ್ನು ಬರೆದು ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು ಪಡ್ಕೊಂಡ ನಂತರ ಯಾವಾಗ ಇವರು ಸುರೇಂದ್ರನಾಥ ಬ್ಯಾನರ್ಜಿಯವ್ರ ಬಗ್ಗೆ ಓದಿದ್ದೆ ನಾನು. ಬ್ರಿಟಿಷ್ ಪ್ರಭುತ್ವದಲ್ಲಿ ಸರ್ಕಾರಿ ಸೇವೆಗೆ ಭಾರತೀಯರನ್ನ ಸೇರಿಸಬಾರ್ದು ಅನ್ನೋ ಧೋರಣೆಯಿಂದ ಅತ್ಯಂತ ಕಟ್ಟುನಿಟ್ಟಿನ ಪರೀಕ್ಷೆಗಳನ್ನು ನಡೆಸಿ ಅದರಲ್ಲಿ ಬ್ರಿಟಿಷರಿಗೆ ಅನುಕೂಲ ಆಗುವಂತಹ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿದ್ರು ಕೂಡ ಸುರೇಂದ್ರನಾಥ ಬ್ಯಾನರ್ಜಿ ಅಂತವರು ಅವರು ಬ್ರಿಟಿಷ್ ಪ್ರಭುತ್ವಕ್ಕೆ ಒಂದು ಸರ್ಕಾರಿ ಸೇವೆಗೆ ಆಯ್ಕೆಯಾಗಿ ಅವರು ಕೊಡ್ತಿರುವಂಥ ಟಾರ್ಚರ್ನ ಸಹಿಸ್ನಾರ್ದನೆ, ಬ್ರಿಟಿಷರು ಕೊಟ್ಟಂಥ ಟಾರ್ಚರ್ನ ಸಹಿಸ್ನಾರ್ದನೆ ಅವರು ಹುದ್ದೆಯಿಂದ ಹಿಂದೆ ಬಂದರು. ಅಂಥ ಪರಿಸ್ಥಿತಿಗೂ ಇವತ್ತು ಪ್ರಕಟ ಆದಂಥ ವರದಿಗೂ ಏನಂತ ವ್ಯತ್ಯಾಸ ಏನು ಅನ್ನಿಸ್ತಾ ಇಲ್ಲ ನನಗೆ. ಅದೇ ಸೇಮ್ ನಡೀತಿದೆ. ಬ್ರಿಟಿಷರು ಬಂದ್ರು ಇವರು ಅವ್ರಿಗೆ ಬೇಕಾದಂಥ ಹಿತಾಸಕ್ತಿಗಳನ್ನ, ಅವ್ರಿಗೆ ಬೇಕಾದಂಥ ಸ್ವಾರ್ಥಗಳನ್ನ ಸಾಧಿಸ್ಕೋತಾ ಇದ್ದಾರೆ. ಇವರು ಮಾಡಿರುವಂಥ ಘನ ಕಾರ್ಯಗಳು, ಧಾರವಾಡದಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಪ್ರತಿಭಟನೆ, ಪೇಪರ್ ಲೀಕ್ ಆಗದಂಥ ವಿದ್ಯಾರ್ಥಿಗಳ ಪ್ರತಿಭಟನೆ ಆಗಿರ್ಬೋದು, KPSCಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ, ನಾನು ಒಬ್ಬ ಭಾರತೀಯ ನಾಗರಿಕ ಅಥವಾ ನಾನು ಒಬ್ಬ ಸ್ಪರ್ಧಾತ್ಮಕ ಅಭ್ಯರ್ಥಿ ಅಂತ ಒಳಗಡೆ ಅವರು ನಮಗೆ ಅನುಮತಿ ಕೊಡದೇದಾದಷ್ಟು ಮಟ್ಟಕ್ಕೆ ಪಾರದರ್ಶಕವಾಗಿ ಇವರು ಎಕ್ಸಾಮ್ ನಡೆಸ್ತಿದ್ದಾರೆ. ಅದಕ್ಕೆ ನಮ್ಮ ವ್ಯವಸ್ಥೆ ಜೈ ಅಂತಿದೆ. ಇದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನಮ್ಮ ಜನತೆ, ಮತದಾರರು ಇದಕ್ಕೆ ಯಾವಾಗ ಎಚ್ಚೆತ್ಕೊಂಡು ಈ ಥರದ ಒಂದು ಭ್ರಷ್ಟ, ನೀಚ, ಕೆಟ್ಟ ಅಥವಾ ಅದಕ್ಕೆ ಪದಗಳೇ ಇಲ್ಲ, ಯಾವ ಪದಗಳನ್ನ ಬಳಸಬೇಕು ಗೊತ್ತಿಲ್ಲ, ಗೊತ್ತಿದ್ದೂ ಕೂಡ ಅವನು ಭ್ರಷ್ಟಾಚಾರ ಮಾಡಿ ಎಷ್ಟು ಲಂಚ ಹೊಡೆದ, ಎಷ್ಟು ಜನಕ್ಕೆ ಲಂಚ ಇಸ್ಕೊಂಡು ಹುದ್ದೆ ಕೊಟ್ಟ ಅನ್ನೋನ್ನ ಗ್ರೇಡ್ ಮೇಲೆ ಓಟ್ ಹಾಕುವಂಥ ವ್ಯವಸ್ಥೆ ಬದಲಾಗೋ ತನಕ ನಾವ್ಯಾರು ಬದಲಾಗೋದಕ್ಕಾಗಲ್ಲ. ನಮಗೆ ಸಿಗ್ಬೇಕಾದಂಥ ಹಕ್ಕುಗಳು, ಸಮಾನತೆ, ಪ್ರತಿಭೆಗೆ ಸಿಗ್ಬೇಕಾದಂಥ ಪುರಸ್ಕಾರ, ಅರ್ಹತೆಗೆ ಸಿಗ್ಬೇಕಾದಂಥ ಅಧಿಕಾರ ಯಾವುದು ಸಿಗಲ್ಲ. ಇದು ಗುಲಾಮ್ತನ ಅಲ್ದೇನೆ ಇನ್ನೇನು ಅಲ್ಲ. ನನಗೆ ಈ ಪದವನ್ನು ಬಳಸೋದು ಎಷ್ಟು ಔಚಿತ್ಯ ಅಂತ ಗೊತ್ತಾಯ್ತಿಲ್ಲ. ನಾವು ಗುಲಾಮರಾಗಿ ಬದುಕಬೇಕು. ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ತನ್ನ ಅಧಿಕಾರವನ್ನು ಬಳಸಿ ಮಕ್ಕಳಿಗೆ ಅಧಿಕಾರವನ್ನು ಕೊಡಿಸ್ತಾ, ಮಕ್ಕಳಿಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತಾ, ಕಾನೂನು ಬಾಹಿರವಾಗಿ ಸರ್ಕಾರಿ ಕೆಲಸವನ್ನು ಕೊಡಿಸೋಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟೋಗಿದೆ. ಏನು ಪದ ಬರ್ತಾ ಇಲ್ಲ, ಹದಗೆಟ್ಟೋಗಿದೆ ಅಂತಲೇ ಹೇಳಬೇಕು. ಇದಕ್ಕಿಂತ ಮೀರಿದ ಪದ ನಾನು ಏನು ಹೇಳೋದಕ್ಕೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. KRS ಪಕ್ಷದ ವತಿಯಿಂದ ನಾನು ಮೈಸೂರು ಜಿಲ್ಲಾ ಉಪಾಧ್ಯಕ್ಷ. ಈ ಮುಖಾಂತರ ನಮ್ಮ ಎಲ್ಲ KRS ಪಕ್ಷದ ರಾಜ್ಯ ಸಮಿತಿಯ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರು, ನಮ್ಮ ಗೌರವ ಉಪಾಧ್ಯಕ್ಷರು, ಹಾಗೆ ನಮ್ಮ ಉಸ್ತುವಾರಿಗಳ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಉಪಸ್ಥಿತಿಗೆ ನಿಮ್ಮನ್ನ ಈ ವಿಡಿಯೋಗೆ ಕರ್ಕೊಳ್ತಾ ನಾನು ನಿಮ್ಮನ್ನು ಕೇಳ್ಕೊಳ್ದ ಏನು ಅಂತಂದ್ರೆ, ನಮ್ಮ KRS ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ KPSCಯಲ್ಲಿ ಇರುವಂತ ನೇಮಕಾತಿ ಆಯೋಗ ಅಥವಾ ಅವರು ರಾಜಕಾರಣಿಗಳು ಮಾಡಿಕೊಂಡಿರುವಂತ ಆ ಒಂದು ಏನಿದೆ ಒಂದು ಆಯೋಗ ಸದಸ್ಯರ ಒಂದು ಟೀಮನ್ನ ನಾವು ವಿಸರ್ಜನೆಗೊಳಿಸಬೇಕು. KPSC ಪರೀಕ್ಷೆಗಳನ್ನ ನಾವು ಯಾವಾಗಲೂ ಕೇವಲ ಆನ್ಲೈನ್ ಮುಖಾಂತರ ಯಾವುದೇ ಮಧ್ಯಸ್ಥಿಕೆ ಇಲ್ದೇನೆ ಒಬ್ಬ ನಿಷ್ಠಾವಂತ IAS KS ಅಧಿಕಾರಿಗಳನ್ನ ನೇಮಕ ಮಾಡಿ ನಾವು ಯಾವುದೇ ಭ್ರಷ್ಟಾಚಾರ ಎಸಗದೆ, ಯಾವ ವ್ಯಕ್ತಿಯ ಮುಲಾಜಿಲ್ದೇನೆ, ಪ್ರತಿಭೆನೇ ಒಂದೇ ಆಧಾರ, ಪ್ರತಿಭೆಗೆ ಅಷ್ಟೇ ಪುರಸ್ಕಾರ ಅನ್ನೋ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತೀವಿ. ಈ ಭರವಸೆಯನ್ನು ನಾನು ರಾಜ್ಯ ಸಮಿತಿಯಿಂದ, ನಮ್ಮ KRS ಪಾರ್ಟಿಯಿಂದ ಜನಸಾಮಾನ್ಯರಿಗೆ ಕೊಡ್ತಾ ಜೈ KRS ಅಂತ ಹೇಳ್ತಾ, ಇನ್ಮೇದೇನಾದ್ರೂ ಎಚ್ಚೆತ್ಕೊಳ್ಳಿ. ದಯವಿಟ್ಟು ನೀವು ನಾಯಕರಾಗಿ ಪಾರ್ಟಿಗೆ ಬನ್ನಿ. ನಿಮ್ಮ ಮುಖಾಂತರ, ಜನಸಾಮಾನ್ಯರ ಮುಖಾಂತರ, ನಿಮ್ಮ ಒಂದು ಉಪಸ್ಥಿತಿಯಲ್ಲಿ, ನಿಮ್ಮ ಒಂದು ಬೆಂಬಲದಿಂದ, ನೀವು ಕೊಟ್ಟಂತ ಒಂದು ಅಧಿಕಾರದಿಂದ ಶಾಸನ ಸಭೆಯಲ್ಲಿ ನಾವು ಈ KPSCಯ ಎಲ್ಲ ಏನಿದೆ ಈ ಕೊಳಕು ವ್ಯವಸ್ಥೆಗಳನ್ನ, ಕೊಳಕು ವಿಧಾನಗಳನ್ನ ಕಿತ್ತೊಗೆದು ಪಾರದರ್ಶಕವಾಗಿ ಎಕ್ಸಾಮ್ನ ನಡೆಸಿ ಪ್ರತಿಭೆಗೆ ಅರ್ಹತೆ ಇರುವಂತವ್ರಿಗೆ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಘೋಷಣೆಯನ್ನು ಇವತ್ತು ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.